ನಮಸ್ಕಾರ ಸ್ನೇಹಿತರೆ, ಹೊಂಗರಿನ ರೂಟ್ಸಿಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಹೇರ್ ಫಾಲ್, ಡ್ಯಾಂಡ್ರಫ್ ಮತ್ತು ಸರಿಯಾಗಿ ಕೂದಲು ಬೆಳೆದನೇ ಇರೋದು ಇದೆಲ್ಲ ಸಾಮಾನ್ಯ ಸಮಸ್ಯೆ ಆಗಿದೆ. ಹೊರಗಡೆ ಸಿಗೋವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರು ನಮಗೆ ಝೀರೋ ರಿಸಲ್ಟು. ಅದಕ್ಕೋಸ್ಕರ ಮನೆಯಲ್ಲೇ ಸುಲಭವಾಗಿ ಸಿಗುವಂತಹ ನೈಸರ್ಗಿಕ ಔಷಧಿಯ ಸಸ್ಯಗಳನ್ನು ಬಳಸ್ಕೊಂಡು ಈ ವಿಶೇಷ ಹರ್ಬಲ್ ಹೇರ್ ಆಯಿಲನ್ನು ನಾನು ಮನೆಯಲ್ಲೇ ಹೇಗೆ ತಯಾರಿಸೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಿಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಲೀಟರ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಅದಾದ ನಂತರ 500 ml ಹರಳೆ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೆಂಪು ದಾಸವಾಳ, ಬಿಳಿ ದಾಸವಾಳಗಳು ಮತ್ತು 3 ಸ್ಪೂನ್ನಷ್ಟು ಮೆಂತ್ಯ ಆದಮೇಲೆ ಸ್ವಲ್ಪ ಅಲೋವೆರಾ, ಆಮೇಲೆ ಸದಾಪುಷ್ಪ ಮತ್ತು ಅದರ ಎಲೆಗಳು, ಸದಾಪುಷ್ಪ ಮತ್ತು ಅದರ ಎಲೆ ಮತ್ತು ಬ್ರಾಹ್ಮಿ ಎಲೆ, ಆಮೇಲೆ ದಾಸವಾಳದ್ದು ಎಲೆ, ಇದು ಕುಟ್ಟಿ ಪುಡಿ ಮಾಡಿರುವಂತಹ ಕಪ್ಪು ಜೀರಿಗೆ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ತುಳಸಿ ಮತ್ತು ಬೇವಿನ ಸೊಪ್ಪು, ಮತ್ತು ಇದು ರೋಸ್ ಪೆಟಲ್ಸು, ಶಂಖಪುಷ್ಪ, ಮೊರಿಂಗಾ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಆಮೇಲೆ ವಿಳ್ಯದೆಲೆಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ್ಮೇಲೆ ಹಾಗೆ ಲೈಟಾಗಿ ಹಿಂಗೆ ಮಿಕ್ಸ್ ಮಾಡಬೇಕು. ನುಗ್ಗೆ ಸೊಪ್ಪು, ಶಂಖಪುಷ್ಪ, ಬ್ರಾಹ್ಮಿ, ದಾಸವಾಳ, ಸದಾಪುಷ್ಪ, ಕರಿಬೇವು, ಬೇವು, ತುಳಸಿ, ಮೆಂತ್ಯ, ಕರಿಜೀರಿಗೆ, ತೆಂಗಿನ ಎಣ್ಣೆ, ಹರಳೆಣ್ಣೆ ಎಲ್ಲವೂ ಪೋಷಕಾಂಶಗಳಿಂದ ಸಮೃದ್ಧಿಯಾಗಿರುವಂತಹ ಪದಾರ್ಥಗಳನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇವಾಗ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಅದು ನಾನು 3 to 4 hours ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಕಾಯಿಸಬೇಕು. ಯಾಕೆಂದರೆ ಎಣ್ಣೆಯನ್ನು ತುಂಬ ದಿನಗಳ ಕಾಲ ನಾವು ಹಾಗೆ ಸ್ಟೋರ್ ಮಾಡಿ ಇಡೋದ್ರಿಂದ ಎಣ್ಣೆ ನೀಟಾಗಿ ಕಾದಿಲ್ಲ ಅಂತಂದರೆ ಒಳಗಡೆ ಒಂಥರ ಬೂಸ್ಟ್ ಬಂದಂಗೆ ಆಗಿಬಿಡುತ್ತೆ. ಅದಕ್ಕಾಗಿ ನಾನಿಲ್ಲಿ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಕಾಯಿಸ್ತಾ ಬರ್ತಾಯಿದ್ದೀನಿ. ಮತ್ತು ಕಂಟಿನ್ಯೂಸ್ ಆಗೂ ಕೂಡ ಎಣ್ಣೆಯನ್ನು ಕಾಯಿಸಬಾರ್ದು, ಅದು ಉಕ್ಕಕ್ಕೆ ಸ್ಟಾರ್ಟ್ ಆಗುತ್ತೆ. ಉಕ್ತಾ ಇದೆ ಅಂತಂದಾಗ ಸ್ಟಾಪ್ ಮಾಡಿ ಆ ಎಣ್ಣೆ ಸ್ವಲ್ಪ ಕೂಲ್ ಆದಮೇಲೆ ಮತ್ತೆ ಅದನ್ನು ಕಾಯಿಸ್ತಾ ಬರಬೇಕು. ಆ ಥರ ಮಾಡಿದ್ವಿ ಅಂತಂದರೆ ಎಣ್ಣೆಯನ್ನು ನಾವು ತುಂಬ ಲಾಂಗ್ ಟೈಮು ಇಡ್ಬೋದು. ಲಾಂಗ್ ಟೈಮ್ ಅಂದರೆ ಒಂದು 3 to 4 months ತನಕ ಹಾಗೆ ಸ್ಟೋರ್ ಮಾಡಿ ಇಡ್ಬೋದು. ಯಾಕೆಂದರೆ ಇದಕ್ಕೆ ನಾವು ಯಾವುದೇ ಥರ ಕೆಮಿಕಲ್ಸನ್ನು ಬಳಸ್ತಾ ಇಲ್ಲ, ನ್ಯಾಚುರಲ್ ಆಗಿ ಮಾಡ್ತಾ ಇರೋದ್ರಿಂದ ಆ ಥರ ಮಾಡಬೇಕಾಗತ್ತೆ. ಅದು ಉಗ್ತಾ ಇದೆ ಅಂತಂದಾಗ ಅದನ್ನು ಸ್ಟಾಪ್ ಮಾಡಬೇಕು, ಅಂದರೆ ಆಫ್ ಮಾಡಬೇಕು. ಆಫ್ ಮಾಡಿ ಅದು ಕೂಲ್ ಆದಮೇಲೆ ಮತ್ತೆ ಒಲೆ ಹಚ್ಚಿ ಅದನ್ನು ಕಾಯೋಕ್ಕೆ ಇಡಬೇಕು. ಅದು ನಿಧಾನಕ್ಕೆ ಕಾಯ್ತಾ ಅದರಲ್ಲಿರೋಂತಹ ಅಂಶಗಳನ್ನೆಲ್ಲ, ಪೋಷಕಾಂಶಗಳನ್ನೆಲ್ಲ ಎಣ್ಣೆಗೆ ಬಿಡ್ತಾ ಹೋಗುತ್ತೆ. ಇಲ್ಲಿ ನೋಡಿ ನಾನಿಲ್ಲಿ ಆಫ್ ಮಾಡಿದ್ದೆ, ಮತ್ತು ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಅದು ನಿಧಾನಕ್ಕೆ ಬಬಲ್ಸ್ ಬಂದು ಅಲ್ಲಿ ರಸ ಎಲ್ಲ ಬಿಡ್ತಾ ಬರುತ್ತೆ. ಇದೇ ಥರ ನಾನು 3 to 4 hours ಕಾಯಿಸಿದ್ದೀನಿ. ಅಂದರೆ ಕಂಟಿನ್ಯೂಸ್ ಆಗಿ ಕಾಯಿಸಬಾರ್ದು, ಅದು ಉಗ್ತಾ ಬರುತ್ತಲ್ಲ ಆವಾಗ ಆಫ್ ಮಾಡಿ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇದು ಇವಾಗ ಎಲ್ಲ ಆಗಿದೆ. ಎಲ್ಲ ಆದಾಗ ಹೇಗೆ ಗೊತ್ತಾಗುತ್ತೆ ಅಂದರೆ ಮೇಲ್ಗಡೆ ಎಣ್ಣೆ ತೇಲ್ತಾ ಬರುತ್ತೆ, ಕೆಳಗಡೆ ನಾವು ಹಾಕಿರ್ತೀವಲ್ಲ ಗಿಡಮೂಲಿಕೆಗಳು ಅದೆಲ್ಲ ಕೆಳಗಡೆ ಹೋಗಿ ಹಾಗೆ ಉಳ್ಕೊಳ್ಳುತ್ತೆ. ಮತ್ತು ಎಣ್ಣೆಯ ಕಲರು ಕೂಡ ಬದಲಾಗಿದೆ. ಮತ್ತು ನಾನಿಲ್ಲಿ ವೀಳ್ಯದೆಲೆ, ನುಗ್ಗೆ ಸೊಪ್ಪು, ಕರಿಬೇವು ಅದನ್ನೆಲ್ಲ ಬೆಳೆಸಿರೋದ್ರಿಂದ ಅದರ ಸ್ಮೆಲ್ಲು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಅಷ್ಟು ಘಮ ಅಂತ ಸ್ಮೆಲ್ ಬರುತ್ತೆ. ಇವಾಗ ಇಲ್ಲಿ ಎಣ್ಣೆ ಆಗಿದೆ, ಇದನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಅಲ್ಲಿ ನೋಡಿ ನನಗೆ ಎಣ್ಣೆ ಮಾತ್ರ ಬರ್ತಾ ಇದೆ. ನಿಧಾನ ಉರಿಯಲ್ಲಿ ಕುದಿಸಿರೋದ್ರಿಂದ ಗಿಡಮೂಲಿಕೆಗಳೆಲ್ಲ ತಳದಲ್ಲೇ ಉಳ್ಕೊಂಡಿದೆ, ಎಣ್ಣೆ ಮಾತ್ರ ಮೇಲೆ ಬರುತ್ತೆ. ಇಲ್ಲಿ ನೋಡಿ, ಈಗ ಎಣ್ಣೆ ರೆಡಿ ಆಗಿದೆ. ಇದನ್ನು ನಾನು ಒಂದು ಗಾಜಿನ ಬಾಟಲಿಗೆ ಹಾಕೊಳ್ತಾ ಇದ್ದೀನಿ. ಈ ಎಣ್ಣೆಯನ್ನು ಬೆಳೆಸುವ ವಿಧಾನ ಏಕೆಂದರೆ ವಾರಕ್ಕೆ 2 to 3 times ಹಚ್ಚಿ ನಿಧಾನಕ್ಕೆ ತಲೆ ಕೂದಲನ್ನು ಮಸಾಜ್ ಮಾಡ್ತಾ ಬರಬೇಕು. ಮತ್ತು ರಾತ್ರಿ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡಿದ್ರೂ ಆಗುತ್ತೆ, ಇಲ್ಲ ಅಂದರೆ 3 to 4 hour ತಲೆಯಲ್ಲೇ ಬಿಟ್ಟು ಸ್ನಾನ ಮಾಡಿದ್ರೂ ಆಗುತ್ತೆ. ಮತ್ತು ಇಲ್ಲಿ ಪ್ರತಿಯೊಬ್ಬರ ಕೂದಲಿನ ಸ್ವಭಾವನೂ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಹಾಗಾಗಿ ಅದರದ್ದೇ ಆದಂತಹ ರಿಸಲ್ಟು ಕೂಡ ಬರುತ್ತೆ. ಇದನ್ನು ಪ್ರತಿಯೊಬ್ಬರು ಹಚ್ತಾ ಬಂದರೆ ನಮ್ಮ ಕೂದಲು ಗಟ್ಟಿ ಆಗುತ್ತೆ, ಮೃದು ಆಗುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ವಿಶೇಷ ಹರ್ಬಲ್ ಏರ್ ಆಯಿಲನ್ನು ಹೇಗೆ ತಯಾರಿಸೋದು ಅಂತ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.